ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ. ಇವತ್ತು ಭಾನುವಾರ ರೀ, ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸ್ವಲ್ಪ ಏನಪ್ಪ ಅಂದ್ರೆ ಒಳಗಡೆ ಸ್ವಲ್ಪ ಎಲ್ಲ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಆಲೂಗಡ್ಡೆ ಬೇಯಿಸಿ ಚಹಾ ಮಾಡಿಕೊಂಡು ಈ ಕಡೆ ಹೊರಗಡೆ ಬಂದೆ ನಾನು. ರಾತ್ರಿದೆಲ್ಲ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ಅವ್ರ ಜಾಗಕ್ಕೆ ಹಾಕಿ ಈಗ ಹೊರಗಡೆ ಬಂದೀನಿ. ಫ್ರೆಶ್ ಹವಾ ಐತಿ. ಚಹಾ ಕುಡ್ದೆ, ಈಗ ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತೇನಪ್ಪ ಅಂತಂದ್ರೆ ನಮ್ಮ ತಂಗಿಯವ್ರ ಮನೆಗೆ ನಮ್ಮ ತಂಗಿಯವ್ರ ನೆಗೆನ್ನಿ ಅವರ ತಮ್ಮನ ಹೆಂಡತಿ ಹಾಗೇನ ನೆಗೆನ್ನಿ ಮಗ ಎಲ್ಲರೂ ಬಂದಾರ. ನಾನಿವತ್ತು ಅವ್ರಿಗೆ ಟಿಫನಿಗೆ ನನ್ನ ಮನೆಗೆ ಇನ್ವೈಟ್ ಮಾಡೀನಿ. ಯಾಕಂದ್ರೆ ಮೊನ್ನೆನ ಬಂದಾರವ್ರು. ನನಗೆ ಸ್ವಲ್ಪ ಆರ್ಡ್ರ್ ಕೆಲಸ ಇದ್ದಿದ್ದಕ್ಕೆ ನಾನು ಅವರಿಗೆ ಕರೆಯೋಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ಟಿಫನಿಗೆ ಇಲ್ಲೇ ಬಂದುಬಿಡ್ರಿ ಎಲ್ಲರೂ ಅಂತ ಹೇಳೇನಿ. ಅಂದ್ರೆ ತಂಗಿಯವ್ರ ಫುಲ್ ಫ್ಯಾಮ್ಲಿ ಅಂತ ಹೇಳ್ಬೋದು. ಎಲ್ಲರಿಗೂ ಹೇಳೇನಿ, ಭಾನುವಾರ ಅದರಿಂದ ಮಗಳಿಗೂ ರಜೆ ಇರ್ತೈತಿ. ಅದಕ್ಕೋಸ್ಕರ ಅದ್ರ ಜೊತೆಗೇನ ಅವ್ವಾರ ಮನ್ಯಾಗೂ ಅವ್ರಿಗೂ ಬರೋಕ್ಕೆ ಹೇಳೀನಿ. ಅಂದ್ರೆ ಅವ್ವ ಮತ್ತು ದೊಡ್ಡವ್ವ ಇಲ್ಲ. ದೊಡ್ಡವಂದು ಕಾಲು ಆಪ್ರೇಷನ್ ಅದು ಹೇಳಿದೆ ನಿಮಗೆ. ಹಿಂಗಂತ ಹೇಳಿ ರಾಮದುರ್ಗಕ್ಕೆ ಬಿಡಕ್ಕೆ ಹೋಗ್ಯಾರ ಅಂಥೇಳಿ ಅಡ್ಮಿಟ್ ಮಾಡಿ ಬಂದಾರ. ಮತ್ತು ಆಪ್ರೇಷನ್ ಕೂಡ ಇವತ್ತು ಮಾರ್ನಿಂಗ್ ಐತೆ ಅಂದಾರಂತ. ಹೀಗಾಗಿ ದೊಡ್ಡವ್ವನ ಹತ್ರ ಅವ್ವ ಉಳ್ಕೊಂಡಾಳ ಹಾಸ್ಪಿಟ್ಲ್ ಒಳಗೆ. ಅದಕ್ಕೋಸ್ಕರ ಈಗ ಮನ್ಯಾಗ ಏನೈತಿ, ಇಬ್ಬರು ತಮ್ಮಾರ ಮತ್ತು ಉಷಾ ಮಕ್ಕಳು ಅಷ್ಟೇ ಇರೋದು. ಸೊ ಉಷಾಗೆ ರಾತ್ರಿನ ಕಾಲ್ ಮಾಡಿ ಹೇಳಿದೆ, ಬೆಳಗ್ಗೆ ಏನು ಟಿಫನ್ ಮಾಡಿಬಿಡವ, ಈ ಕಡೆ ಬಂದುಬಿಡು ಅಂಥೇಳಿ. ಸೊ ಎಲ್ಲರೂ ಟಿಫನಿಗೆ ಬರೋರು ಇದ್ದಾರೆ. ಹೀಗಾಗಿ ಆಲೂಗಡ್ಡೆ ಬೇಯಿಸಿ ಬಂದೆ, ಸ್ವಲ್ಪ ತಣ್ಣಗಾಗಲಿ ಅಂಥೇಳಿ. ದೋಸೆಗೆ ಹಾಕೀನಿ. ಪಡ್ ಮಾಡಲಿ ದೋಸೆ ಮಾಡಲಿ ಅಂತ ಕೇಳಿದೆ. ಎಲ್ಲರೂ ದೋಸೆನ ಭಾಳ ಇಷ್ಟಪಡ್ತಾರೆ. ಸೊ ಹೀಗಾಗಿ ಇಲ್ಲ ದೋಸೆನ ಮಾಡು, ಆಲೂಗಡ್ಡೆ ಪಲ್ಯ ಮಾಡಿ ಅಂತ ಮಗಳು ಹೇಳಿದ್ಲು. ಸೊ ಹೀಗಾಗಿ ದೋಸೆನ ಮಾಡಿದ್ರೆ ಆಯ್ತು ಅಂತ ಹೇಳಿ ಇಡ್ಲಿ ಮಾಡ್ಬೇಕು ಅಂದ್ಕೊಂಡೆ. ನಿನ್ನೆ ತಂಗಿಯವ್ರ ಮನ್ಯಾಗ ಇಡ್ಲಿ ಮಾಡ್ಯಾರ, ಮೊನ್ನೆ 2 ದಿವಸದ ಹಿಂದೆ ಅವ್ರ ಮನ್ಯಾಗ ಇಡ್ಲಿ ಮಾಡ್ಯಾರ. ಮತ್ತೇನು ಆಪ್ಷನ್ ಉಳಿತೈತೆ ಹೇಳ್ರಿ ಟಿಫನಿಗೆ? ಪುರಿ ಅಂತೂ ಈ ಬ್ಯಾಸ್ಗಿಗೆ ಬ್ಯಾಡ್ ಅನ್ನಿಸ್ತೈತಿ. ಅದಕ್ಕೋಸ್ಕರ ನಾನು ಇದನ್ನು ಚಾಯ್ಸ್ ಮಾಡಿದೆ. ಮತ್ತು ಅವಲಕ್ಕಿ ಉಪ್ಪಿಟ್ಟು ಮಾಮೂಲಿ ಮಾಡೇ ಮಾಡ್ತಾರೆ. ಸೊ ಸ್ವಲ್ಪ ಸ್ಪೆಷಲ್ ಅನ್ನಿಸ್ಬೇಕಲ್ಲ ಟಿಫನ್. ದೋಸೆಗನ ಮಾಡ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ಪಲ್ಯ ಚಟ್ನಿ ಮಾಡಿದರೆ ಎಲ್ಲರಿಗೆ ಬಂದ ತಕ್ಷಣ ಬಿಸಿ ಬಿಸಿ ದೋಸೆ ಹಾಕಿ ಕೊಡ್ಬೋದು ಅಂಥೇಳಿ. ಕಾವೇರಿನೂ ಡ್ಯೂಟಿಗೆ ಹೋಗ್ತಾಳೆ. ಹೋಗೋದ್ರೊಳಗನ ಆಕಿಗೂ ಮಾಡಬೇಕು. ಮತ್ತು ಮಲ್ಕೊಂಡಿದ್ದಾಳ್ರಿ, ಇನ್ನೂ ಮಲ್ಕೊಂಡಿದ್ದಾಳೆ, ಇನ್ನೇನು ಹೇಳ್ತಾಳೆ. ಈಗ ಬಂದುಬಿಟ್ಟು ಒಂದು 7:15 ಆಗಿರ್ಬೇಕು ಟೈಮ್. ಇನ್ನೇನು ಎದ್ದು ಹೇಳ್ತಾಳೆ. ನಿನ್ನೆ ನೀರೊಂದು ಬಂದಿದ್ವು. ನಾನು ನಿನ್ನೆ ಸ್ವಲ್ಪ ಆರ್ಡ್ರ್ ಕೆಲಸ ಇತ್ತು. ಹೀಗಾಗಿ ಸಾಯಂಕಾಲ ಭಾಂಡೆನೂ ಬೆಳಗಿರಲಿಲ್ಲ ನಾನು ನಿನ್ನೆ. ಮತ್ತು ಆಕಿನ ಬಂದು ಎಲ್ಲನೂ ಮಾಡ್ಯಾಳ. ಹೀಗಾಗಿ ನನಗೂ ಸಖತ್ ಟಯರ್ಡ್ ಆಗಿಬಿಟ್ಟಿತ್ತು. 1 ವೀಕ್ ಕಂಟಿನ್ಯೂ ಸ್ವಲ್ಪ ಇದ್ದು ರೀ ಆರ್ಡ್ರಸ್. ಅದ್ರೊಳಗೆ ಸ್ವಲ್ಪ ಊರಿಗೂ ಹೋಗಿ ಬಂದೆ ನಾನು. ರೆಸ್ಟ್ ಇಲ್ಲ ಅಂಥೇಳಿ ಒಂಚೂರು ರೆಸ್ಟ್ ಇಲ್ದಂಗೆ ಆಗಿಬಿಟ್ಟೈತಿ. ಪರವಾಗಿಲ್ಲ, ಇದ್ದಾಗನೇ ದುಡ್ಕೋಬೇಕಲ್ರಿ. ಇಲ್ಲಾಂದರೆ ಇಲ್ಲ ಅನ್ನೋದಾಗ್ತೈತಿ. ಅದಕ್ಕೋಸ್ಕರ ನಾನು ಮತ್ತು ಆರ್ಡ್ರ್ ಬಂದ ತಕ್ಷಣ ನನಗೆ ಎಷ್ಟೋ ತ್ರಾಸಿರಲಿ, ನನಗೆಷ್ಟೋ ಇರಲಿ, ತೊಗೊಂಬಿಡಾತೀನಿ ಆರ್ಡ್ರಸ್. ಯಾಕಂದ್ರೆ ಬಂದಾಗ ತೊಗೋಬೇಕಲ್ರಿ, ಮತ್ತು ನನಗೆ ಬೇಕಾದಾಗ ಬರಬೇಕಲ್ಲ ಆರ್ಡ್ರಸ್. ಹೀಗಾಗಿ ಪರವಾಗಿಲ್ಲ, ಆರ್ಡ್ರಸ್ ಎಲ್ಲರೂ ಕೊಟ್ಟಿರಿ. ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇನೆ. ನೋಡಿರಿ, ಮತ್ತು ಯಾರಿಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಮಾಡಿರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿರಿ ಇಲ್ಲ ವಾಟ್ಸಪ್ ಮಾಡಿರಿ. ನಿಮಗೂ ಕೂಡ ಫ್ರೆಶ್ಶಾಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ. ಅಂದರೆ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬರ್ತೈತಿ. ನೀವು ಫಸ್ಟ್ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಅಂತ ಹೇಳ್ತೀನಿ. ಮತ್ತು ಇವತ್ತಿನ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಎಂಡ್ವರೆಗೆ ನೋಡಿರಿ, ಎಂಜಾಯ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ ಸ್ನೇಹಿತರೆ. ಮತ್ತು ಸಿಗ್ತೀನಂತ. ಸೂಪರ್ ಅಂದ್ರೆ ಸೂಪರ್ ಐತ್ರಿ ಕ್ಲೈಮೇಟ್ ಅಂತೂ. ಮತ್ತು ಹೂ ನೋಡ್ರಿ, ಎಲ್ಲ ಹೂ ಬಿಡಾಕತ್ತವ ಸ್ನೇಹಿತರೆ. ಎಲ್ಲ ಅಂದರೆ ಎಲ್ಲ ಹೂ ಬಿಡಾತವ, ನೋಡ್ತಾ ಇರ್ಬೋದು. ಮಲ್ಲಿಗೆ ನೋಡ್ರಿ, ಗುಂಡು ಮಲ್ಲಿಗೆ ಮೊಗ್ಗಾಗೈತಿ. ಅಲ್ಲೊಂದು ಮಲ್ಲಿಗೆ ಆಗೈತಿ. ಆಮೇಲೆ ಏನೈತಿ ಈ ಕಡೆ ಮೆಣಸಿನ್ಕಾಯಿ ನೋಡ್ರಿ, ಎಷ್ಟೊಂದು ಬಿಟ್ಟಾವು. ಮೆಣಸಿನ ಗಿಡ ಇದೆ, ಒಂದೇ ಒಂದು ಮೆಣಸಿನ ಗಿಡ ಐತಿ. ಇಷ್ಟೊಂದು ಮೆಣಸಿನ್ಕಾಯಿ ಬಿಡ್ತಾವೆ. ಬಟ್ ಒಂಚೂರು ಖಾರ ಇಲ್ಲ. ಇದು ಪೂರ ಸಪ್ಪೆ ಐತ್ರಿ. ಸಪ್ಪೆ ಅಂದ್ರೆ ಸಪ್ಪೆ ಐತಿ. ಹಂಗೆ ಊಟದ ಜೊತೆ ತಿನ್ಬೋದು ಆರಾಮ್ಸಿ. ಸ್ವಲ್ಪ ಹುರಿದು ತಿನ್ಬೋದು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತಾವೆ. ಮತ್ತು ಈ ಕಡೆ ಬಂದರೆ ಗುಲಾಬಿ ಹೂವು ಬಿಡಾಕತ್ತವು. 2 ಅದಾವ್ರಿ ಗುಲಾಬಿ ಹೂವು. ಒಂದು ಇಲ್ಲೇ ಐತಿ, ಒಂದು ಆ ಕಡೆ ಎಂಡ್ ಐತಿ. ಮತ್ತು ದಾಸವಾಳ ಹೂವು, ಆಮ್ಯಾಗ ಸೂಜಿ ಮಲ್ಲಿಗೆನೂ ಬಿಡಾಕತ್ತವ್ರಿ. ಅವು ಕೂಡ ಆಗ್ಯಾವ. ದಾಸವಾಳ ಹೂವು 2 ದಾಸವಾಳ ಆಗ್ತಾವ್ರಿ, ಪಿಂಕ್ ಮತ್ತು ರೆಡ್. ಅವು ಸಖತ್ ಹೂ ಬಿಡಾಕತ್ತವು. ಚೆನ್ನಾಗೈತ್ರಿ. ದೇವರಿಗೆ ಹೂವಿನ ಕೊರತೆ ಇಲ್ಲ, ಅದೇ ಮೇನ್. ಸೊ ಹಿಂಗಂತ ಹೇಳಿ
ಈ ಕಡೆ ಬಂದರೆ ಹೇಳಿದ್ನಲ್ಲ ವಾತಾವರಣ ಅಂತೂ ಸಖತ್ತೈತಿ, ನೋಡ್ತಾ ಇರ್ಬೋದು. ನಿನ್ನೆ ಎಷ್ಟು ಮಳೆ ಬರ್ತೈತೆ ಅನ್ನಿಸ್ತ್ರಿ, ಸಿಕ್ಕಾಪಟ್ಟಿ ಮೋಡ ಆಗಿತ್ತು, ಬಿಡ್ತೈತೆ ಬಿಡು, ಶಿಸ್ತು ಮಳೆ ಬರ್ತೈತೆ ಅಂದ್ಕೊಂಡ್ವಿ. ಆದರೆ ಗಾಳಿ ಬಂದು ಎಲ್ಲ ಮಳೆನ ತೊಗೊಂಡು ಹೋಗ್ಬಿಡುತ್ತೆ, ಮಳೆನ ಆಗಲಿಲ್ಲ ನೋಡ್ರಿ. ಈ ಕಡೆ ಮತ್ತು ಅಲ್ಲೇ ಮೊನ್ನೆ ತೋರಿಸಿದೆ ರೋಡ್ ಮಾಡಿದ್ರೆ, ಅದ್ರ ಮ್ಯಾಗ ಸ್ವಲ್ಪ ಇದನ್ನು ಹಾಕ್ಯಾರ, ಮತ್ತು ನೀರು ಬಂದು ನೀರು ಬಿಡ್ತಾರೆ ಒಂದೆರಡು ಟೈಮ್, ಅಂದ್ರೆ ಗಟ್ಟಿ ಆಕೈತಲ್ರಿ ಅದು, ಹಿಂಗಾಗಿ. ಸೊ ನೋಡ್ತಾ ಇರ್ಬೋದು. ಮತ್ತು ಪಾಪ ಅವ್ರ ಗಾಡಿ ನೋಡ್ರಿ ಅಲ್ಲೇ ಹಚ್ಚಾಕತ್ತಾರ, ರೋಡ್ ಆತಲ್ಲ ಈಗ, ಅವ್ರ ಮನೆ ಕಡೆನ ಹಚ್ಚಾಕತ್ತಾರ. ಸೊ ಈ ರೀತಿಯಾಗಿ ಮತ್ತು ನನಗೆ ಆರ್ಡ್ರ್ ಇರ್ತಾವಲ್ರಿ, ಆರ್ಡ್ರ್ ಕೆಲಸ ಡೈಲಿ ರುಟೀನದು ಲಾಗ್ ತೊಗೊಳಕ್ಕೆ ಆಗವಲ್ತು, ಮತ್ತು ಡೈಲಿ ರುಟೀನ್ ಅಂಥ ಪರಿ ಏನು ಇರೋಂಗಿಲ್ಲ, ಯಾವುದು ರೆಸಿಪಿನೂ ಶೇರ್ ಮಾಡೋಕ್ಕಾಗವಲ್ತು ನನಗೆ. ನೋಡೋಣ, ಟೈಮ್ ತೊಗೊಂಡು ರೆಸಿಪಿನೂ ಶೇರ್ ಮಾಡ್ತೀನಿ, ಮತ್ತು ನಿಮ್ಗಳ ಜೊತೆ ಸ್ವಲ್ಪ ಮಾತಾಡೋದೈತಿ, ಮಾತಾಡೋಣ ಅಂತ. ಮಗಳ ಪರ್ಸಂಟೇಜ್ ಕೇಳಿರಿ, ಮಗಳ ಪರ್ಸಂಟೇಜ್ ಹೇಳಬೇಕು ಹೇಳೋಣಂತ, ಒಂದು ಲಾಗ್ ಮಾಡೋಣಂತ ಸ್ನೇಹಿತರೆ. ನಿನ್ನೆ ಸಾಯಂಕಾಲ ನೋಡ್ರಿ, ಸಾಯಂಕಾಲ ಅಂದರೂ ಒಂದು 8 ಗಂಟೆ ಆಯ್ತು ಎಲ್ಲ ಮುಗಿ ಮಠ. ಅಂದರೆ ನಿಪ್ಪಟ್ಟು ಮಾಡಿದೆ, ನಿಪ್ಪಟ್ಟದ ಆರ್ಡ್ರ್ ಇತ್ತು ನೋಡ್ರಿ. ಎಷ್ಟು ಮಸ್ತ್ ಬಂದಾವ ಅಂದ್ರೆ ಸಖತ್ತಾಗಿ ಬಂದಾವ. ಮಸ್ತ್ ಅಂದ್ರೆ ಮಸ್ತ್ ಬಂದಾವ ಸ್ನೇಹಿತರೆ. ಇವನ್ನ ತೂಕ ಮಾಡಬೇಕು. ಸೊ ಹಿಂಗೆ ಇಟ್ಟೀನಿ, ತೂಕ ಹಾಕ್ಬೇಕೀಗ. ಈಗಿಲ್ಲೇ ಪಲ್ಯಕ್ಕೆ ಒಗ್ಗರಣೆಗೆ ಇಟ್ಟೇನಿ ನೋಡ್ರಿ, ಆಲೂಗಡ್ಡೆ ಪಲ್ಯ ಮಾಡಬೇಕು. ಇಲ್ಲೆಲ್ಲ ಚಾಪಿಂಗ್ ಮಾಡ್ಕೊಂಡೇನಿ, ನೋಡ್ತಾ ಇರ್ಬೋದು. ಉಳ್ಳಾಗಡ್ಡಿ ಸ್ವಲ್ಪ, ಆಲೂಗಡ್ಡೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಎಷ್ಟು ಹೆಚ್ಚಾಗ್ತೇವಲ್ಲ ಅಷ್ಟು ರುಚಿ ಆಗ್ತೈತ್ರಿ, ಅದಕ್ಕೆ ಉಳ್ಳಾಗಡ್ಡಿನ ಜಾಸ್ತಿ ಹಾಕೀನಿ. ಮತ್ತು ಇಲ್ಲಿ ಹಾಲೂ ಕುದಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡೇನಿ. ಮತ್ತು ಹಿಟ್ಟು ನೋಡ್ರಿ, ಇವತ್ತೂ ಕೂಡ ಹಂಗಾಗಿತ್ತು, ನೋಡ್ತಾ ಇರ್ಬೋದು. ಇಲ್ಲಿ ಏನು ಮಾಡೀನಿ, ಇದಕ್ಕೆ ಎತ್ತಿಟ್ಟೀನಿ, ನೋಡ್ತಾ ಇರ್ಬೋದು. ಇದಕ್ಕೆ ತೆಗ್ದೀನಿ ನೋಡ್ರಿ. ಈಗ ಆಲೂಗಡ್ಡೆ ಒಗ್ಗರಣೆ ಹಾಕ್ತೀನಿ, ಮತ್ತು ಇಲ್ಲಿ ಚಟ್ನಿ ಕೂಡ ಮಾಡಿಟ್ಟೀನಿ. ಕೊಬ್ಬರಿ ಪುಟಾಣಿ ಹಾಕಿ ಚಟ್ನಿ ಮಾಡೀನಿ ಇವತ್ತು. ಮತ್ತೇನಪ್ಪ, ಈಗ ಆಲೂಗಡ್ಡೆ ಪಲ್ಯ ಮಾಡ್ತೀನಿ. ಕಾವೇರಿ ಎದ್ದು ಬಾಗಿಲು ಕಸ ಹೊಡೆದು ಒಳಗಿನ ಕಸ ಹೊಡೆದು ಈಗ ಜಳಕಕ್ಕೆ ಹೋಗ್ಯಾಳ. ಬಡ ಬಡ ಪಲ್ಯ ಮಾಡಿ ದೋಸೆ ಹಾಕಿಬಿಡ್ತೀನಿ, ಆಕಿಗೆ ಆಕೈತಿ. ಮತ್ತು ಅರ್ಜೆಂಟ್ ನಾನೀಗ ಇದು ಎಲ್ಲರದ್ದು ಟಿಫನ್ ಮುಗಿಸಿ ಎಷ್ಟೊತ್ತಿದ್ರು ಕೊಡ್ಬೇಳೆ ಮಾಡ್ಬೇಕು ರೀ, 1 kg ಇಲ್ಲೇ ಲೋಕಲ್ಲ, ಇವತ್ತು ಎಷ್ಟೊತ್ತಿದ್ರು ಕೊಡ್ಬೇಕು. ಅದಕ್ಕೋಸ್ಕರ ಅರ್ಧ kg ನಿಪ್ಪಟ್ಟು ಮತ್ತು 1 kg ಕೊಡ್ಬೇಳೆ ಐತೆ ಅವ್ರದ್ದು. ನಿಪ್ಪಟ್ಟೇನೋ ಮಾಡ್ಕೊಂಡೆ ನಿನ್ನೆ, ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಡುತ್ತೆ. ಯಾಕಂದರೆ ಬೆಳಗ್ಗೆ ಶೇಂಗಾ ಹೋಳಿಗೆ ಮಾಡಿ ಮನೆಯದೆಲ್ಲ ಮಾಡಿಕೊಂಡು, ಮತ್ತು ಒಂಚೂರು ಬೇರೆ ಕೆಲಸ ಅಂದರೆ ಎಡಿಟಿಂಗ್ ಎಲ್ಲ ಮಾಡಿಕೊಂಡು 2 ವಿಡಿಯೋ ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡಿ, ಆಮೇಲೆ ಏನೈತಿ ನಾನು ನಿಪ್ಪಟ್ಟು ಮಾಡಿದೆ. ಸಿಕ್ಕಾಪಟ್ಟಿ ಟಯರ್ಡ್ ಆಗಿಬಿಡ್ತು ಸ್ನೇಹಿತರೆ. ಹಿಂಗಾಗಿ ಏನಾಯ್ತಂದ್ರೆ ಕೊಡ್ಬೇಳೆ ಮಾಡಲಿಲ್ಲ, ನಾಳೆ ಮಾಡ್ಕೋತೀನಿ ಬಿಡು ಅಂಥೇಳಿ, ಇಲ್ಲೇ ಲೋಕಲಲ್ಲ ಅಂತ ಅಂದ್ಕೊಂಡು ಬಿಟ್ಟೆ. ಬಟ್ ಈಗ ಎಲ್ಲರದ್ದು ಟಿಫನ್ ಮುಗಿಸೋ ಮಟ್ಟ ಎಷ್ಟೊತ್ತಾಕೈತೆ ಗೊತ್ತಿಲ್ಲ. ಅದನ್ನು ಮುಗಿಸಿ ಆದ ತಕ್ಷಣ ಎಷ್ಟೊತ್ತಿದ್ರು ಕೊಡ್ಬೇಳೆ ಮಾಡಲೇಬೇಕು, ಮಾಡಿ ಕೊಟ್ಟು ಕಳಿಸ್ಬೇಕು. ಇವತ್ತು ರೆಗ್ಯುಲರ್ ಕಸ್ಟಮರ್ ರೀ ಅವರು, ಹೆಚ್ಚು ನಿಪ್ಪಟ್ಟು ಕೊಡ್ಬೇಳೆನ ಹೇಳಿರ್ತಾರೆ ಅವರು, ಅವರಿಗೆ ಮಾಡಿ ಕಳಿಸ್ಬೇಕು. ಅದಕ್ಕೆ ಇದನ್ನು ಫಟಾಫಟ ಟಿಫನ್ ಅದು ಮುಗಿಸ್ಕೊಂಡೆ ಅಂದರೆ ನಂಗೆ ಮುಂದಿನ ಕೆಲಸಕ್ಕೆ ಸರಳ ಆಗ್ತೈತೆ ಅಂಥೇಳಿ. ಕಾವೇರಿ ಜಳಕ ಮಾಡಿ ರೆಡಿ ಆಗೋದ್ರೊಳಗೆ ಅಂದ್ರೆ ಆಕೆಗೆ 2 ದೋಸೆ ಹಾಕಿದೆ ನೋಡ್ರಿ, ಪಲ್ಯ ಮಾಡಿ 2 ಹಾಕೇನ್ರಿ ಆಕೆಗೆ. ಮತ್ತು ಉಳ್ದವ್ರು ಬಂದ ಮೇಲೆ ಬಿಸಿವು ಹಾಕಿದ್ರಾತಂತ ಹೇಳಿ ಈಗ ಆಕೆ ಪೂಜೆ ಮಾಡಾಕತ್ತಾಳೆ ನೋಡ್ರಿ. ಜಳಕ ಮಾಡಿ ಎಲ್ಲ ರೆಡಿಯಾಗಿ ಪೂಜೆ ಮಾಡಾಕತ್ತಾಳೆ. ಇನ್ನೇನು ನಾಷ್ಟ ಮಾಡಿಬಿಟ್ಟು ಆಕೆ ಕೆಲ್ಸಕ್ಕೆ ಹೋಗ್ತಾಳೆ ಸ್ನೇಹಿತರೆ. ದೋಸೆ ಲೇಟ್ ಆಗೈತೆ ಆಕೆಗೆ ನಾಷ್ಟ ಮಾಡ್ತಾ ಆಕಿ. ನಾನು ಇಲ್ಲೇ ನಿಪ್ಪಟ್ಟು ಆಕೆಗೆ ದೋಸೆ ಹಾಕಿಟ್ಟೆ, ಉಳ್ದವ್ರಿಗೆ ಬಿಸಿ ಬಿಸಿ ಹಾಕಿದ್ರೆ ಅದು ಬಂದಮೇಲೆ ಇವನ್ನ ತೂಕ ಹಾಕಿದ್ರತ್ತ ಅಂತ ಹೇಳಿ. ಶೇಂಗಾ ಹೋಳಿಗೆನೂ ಮಾಡಿದ್ದೆ, ಅವನು ತೂಕ ಹಾಕಿದ್ದಿಲ್ಲ ನೋಡ್ರಿ, ತೂಕ ಹಾಕಿಟ್ಟೆ. ಈಗ ನಿಪ್ಪಟ್ಟು ತೂಕ ಮಾಡೋಣ. ಇಲ್ಲೇ ಜಳಕ ಆಗೈತಿ, ಅಯ್ಯ ಬಾ ಅಂದಿದ್ದಲ್ಲ ಅವಂಗ.
ಅಯ್ಯ ಎಷ್ಟೊತ್ತಾಕಿತ್ತು? ಹಲೋ ಗುಂಡು, ಕಷ್ಟಪಟ್ಟು ಕೊಟ್ಟ ಗುಂಡು ಮಗು ಚಂದಾಗೈತವ. ಹುಲಿ ಬಂದು ಸರಿ ಅವ್ವ, ಹೆದ್ರಿಕ್ ಬರತೈತಿ. ಹುಲಿ ಹುಲಿ ಬಂತು, ಕಡಿತೈತಿ. ಹುಲಿ ಬಂತು, ಕಡಿತೈತಿ ನಮ್ಗ. ಹುಲಿ ಅಲ್ಲದ, ಏನದ? ತರ್ನೆ ಅದ, ತರ್ನೆ ಹಲ್ಯ. ಹಾಯ್ ಮಾಡಲ್ಲ ನೀನೆ? ನಿಂಗೆ ದೋಸೆ ಕೊಡೋದಿಲ್ಲ ನಾ ಹಾಯ್ ಮಾಡಲಿಲ್ಲ ಅಂದ್ರೆ. ಹಾಯ್ ಬಾಯ್, ಹೈ ಬಾಯಿ ಅನ್ಕೋತ. ಹಾಯ್. ಅವ್ರ ಮನೆಗೆ ಒಂದು ಹುಡುಗಿ ಬಂತಲ್ಲ, ಅದೇ ಯಾರ್ದ್ರಿ? ಈಗ ಮೊದ್ಲು ಬಂದ ಅಲ್ಲ ಐಶ್ವರ್ಯ, ಅವ್ರ ತಂಗಿ ಆಗ್ಬೇಕಾಕಿನು. ಯಾವ ಐಶ್ವರ್ಯ? ಈಗ ಅವ್ರ ಮನೆಗೆ ಬಂದಾಳಲ್ಲ. ಹಾ ರೀ, ಆಕಿನ ಕೇಳತ್ತೀನಿ. ಇನ್ನೊಬ್ಬಕಿನೋ ಬಂದಾಳ, ಆಕಿನ ಕೇಳತ್ತೀನಿ ಅಂತ ಅನ್ಕೊಂಡೆ. ಇನ್ನೊಬ್ಬರು ಬಂದ, ಇಬ್ರು ಬಂದಾರ್ರಿ. ಈಗ ಏನೂ ಇಲ್ಲ, ಅವ್ರ ನೆಗೆನ್ನಿ ತಮ್ಮನ ಹೆಂಡತಿ ಮೊದ್ಲ ಬಂದಾಕಿ. ತಮ್ಮನ ಹೆಂಡತಿ ಬಂದಿದ್ರ. ಅವ್ರ ನಿನ್ನ ಹೋದ್ರನ್ರಿ? ಅಷ್ಟ ಹೋಗ್ಯಾನ, ಆಕೆದಾಳ ಅದಾರನ್ರಿ. ಆಮ್ಯಾಗ ಇನ್ನೊಬ್ಬಕಿ ಬಂದಾಳ, ಆಕಿ ಅವ್ರ ದೊಡ್ಡವನ್ ಮಗಳ ಆಗ್ಬೇಕಾಕಿನು. ನಿನ್ನ ಹೋದ್ರಿ, ಅದ ಕೇಳಿದ. ಸಾವಿತ್ರಿ ಅವ್ರ ಅಕ್ಕನ ಮಕ್ಕಳ ಇವ್ರ ಇಬ್ರು. ಅಕ್ಕನ ಮಗಳನ್ನ ಒಬ್ಬಕಿನ ಅವ್ರ ತಮ್ಮಗ್ ತಗೊಂಡಾರ. ಬಂದಾರಲ್ರಿ ಅವ್ರ ಆಕಿನ. ಈಗ ಇನ್ನೊಬ್ಬಕಿ ಬಂದಾಕಿ, ಇನ್ನೊಬ್ಬಕಿ ಅಕ್ಕನ ಮಗಳ ಕಿರಣ್ ಜೊತೆ ಬಂದಾಳ. ಕಿರಣ್ ಆಕಿ ಈ ಸೂಟಿ ದುಡ್ಡಕ್ ಬಂದಾರ. ಇವ್ರ ಡ್ರೆಸ್ ತಗೊಳಿತ್ತಂತ ಕಿರಣ್ ಅದಕ್ ಬಂದಾನ. ಆಕಿ ದವಾಖಾನೆ ತೋರ್ಸಾಕ ಮಕ್ಕಳ ಸಲ. ಹಾಂ ವಿಡಿಯೋ ಮಾಡಾತಿ, ತನೂ ವಿಡಿಯೋ ಮಾಡಾತ ನೋಡ್ರಿ. ಹೆಡ್ಲೈಟ್ ಟ್ಯೂಬ್ಲೈಟ್ ಬಿಟ್ಕೊಂಡ್ ಕುಂತಾನ. ಎಲ್ಲ ಗುಡಿಯಾಗ ಅವ್ನ್ ಕೊಟ್ಟಿದ್ದೆಲ್ಲ. ಹ್ಞೂನ್ರಿ, ಅದ ರೀ ಹೊಸ ಡ್ರೆಸ್ ರೀ. ತಿನ್ನೋ, ಬಡ ಬಡ ತಿನ್ನೋ. ಇವ್ ಮತ್ತಿವೆಲ್ ಸಿಕ್ಕು ನಿನಗ? ನಾಷ್ಟ ರೇಂಟಿ ಈಗ ಆತ್ ನೋಡ್ರಿ. ಆ ಬಾಳ ಐತ್ರಿ ಮತ್ತಕ್ಕಿದ. ಏ ನಮ್ಮನ ನಾವ್ ಮಾತಾಡಕತ್ರ ಮಾತಾಡಂಗಿಲ್ರಿ. ಆಕಿ ಹೋದ್ರ ಹಂಗ ಚೀರ್ಬೇಕ್ರಿ ಆಕಿಗೆ. ಹಾ ಈ ಮಾತಾಡಂದ್ರ ಮಾತಾಡಂಗಿಲ್ರಿ. ಈಗ ನಾವ ಮಾತಾಡ್ಸೂರ್ ಆಕಿಗೆ. ಕೆಲಸ ಹೋಗಿ ಮಾಡ್ಬೇಕ್ ನೋಡ್ರಿ ಈಗ. ಏನ್ಪಾ ಮಗನ, ಎಷ್ಟ್ ದಾರಿ ನೋಡುದ? ಕ್ರಿಕೆಟ್ ಆಡಿದ್ರಿ?
ನಿಮ್ ಬೈಕ್ ಎಲ್ಲೈತಿ ಅಂದ ನಾ ತೊಂದೆ ನಾನು ಈಗ ಅಂದೆ ಓಯ್ ಅರ್ಬಿ ರಾಡಿ ಮಾಡ್ತಾನೆ ಬಿಡ ಅವ್ನು ಓಡಾಟಕ್ಕ ಬಂದಿತ್ತಿಲ್ಲ ಅದು ಒಳಗ ಬೆನ್ ಹತ್ತನ ನಾ ಬೆನ್ ಹತ್ತಂಗ ಹಿಂಗೆ ಮಾಡಿ ಅದಕ್ಕೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಕಿರಣ್ ಸೆಕೆಂಡ್ ಪಿ ಯು ಸಿ ರೀ ಅವನು ಈ ಸರಿ ನಮ್ಮ ಚಿನ್ನು ಅವ ಒಂದು ವಾರ್ಗಿದವ್ರು ಅನ್ಬೋದು ಒಂದೇ ಏಜ್ನವ್ರು ನಮ್ಮ ತಂಗಿಯವ್ರನಾಗೆ ನಿಮ್ಮ ದೊಡ್ಡ ಮಗ ಅವ ಸಣ್ಣವ ಬೀರಪ್ಪ ಅವ್ನು ಈ ಸರಿ SSLC ಮುಗೀತು ಈಗೇನು ಬಂದ್ರಲ್ಲ ಚಿನ್ನೋನ ಜೊತೆ ಅವರು ನಮ್ಮ ತಂಗಿಯವ್ರ ನೆಗೆನಿಯವ್ರ ಅಕ್ಕನ ಮಕ್ಕಳು ರೀ ಅವರು ಕೂಡ ಅಪರೂಪಕ್ಕೆ ಬಂದಿದ್ದರು. ಸೊ ಹೀಗಾಗಿ ನಾನು ಎಲ್ಲರಿಗೆ ಒಟ್ಟಾರೆಯಾಗಿ ಟಿಫನಿಗೆ ಹೇಳಿದ್ದೆ. ಇವರೆಲ್ಲ ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಬಂದರು, ಯಾಕಂದ್ರೆ ಮಾರ್ಕೆಟಿಗೆ ಹೋಗೋರು ಇದ್ದಾರೆ ಶಾಪಿಂಗಿಗೆ. ಅದಕ್ಕೋಸ್ಕರ ಇವರೆಲ್ಲ ಲಾಸ್ಟಿಗೆ ಬಂದರು. ಇಲ್ಲಿ ಬರೋಕ್ಕಂದ್ರೆ ಮಾವ ಸೊಸಿದ ನಡೆದಿತ್ತು ನೋಡ್ರಿ. ತಮ್ಮಾರು ಸಿಕ್ಕಾಪಟ್ಟಿ ಕಾಡಿಸ್ತಾರೆ ಮಗಳಿಗೆ. ಟಿಫನ್ ಮಾಡ್ಕೊಂಡು ಅವರು ಮಾರ್ಕೆಟಿಗೆ ಹೊಂಟ್ರಿ. ಬಾಯ್ ಬಾಯಪ್ಪ. ಅಲ್ಲಿ ಲೇಟ್ ಮಾಡಬೇಡ್ರಿ, ಮಾಮಾಗ ಲಘು ಕರ್ಕೊಂಡು ಹೋಗ್ರಿ, ಲೇಟ್ ಭಾಳ ಆಗೈತಿ. ಎಲ್ಲರಿಗೂ ನಾಷ್ಟ ಆತ್ರಿ, ಹೋದ್ರಿ. ಎಲ್ಲರೂ ಹೋದ್ರು ನೋಡ್ರಿ, ಎಲ್ಲರದು ಟಿಫನ್ ಆಯ್ತು. ತಂಗಿ ನೈಟ್ ಶಿಫ್ಟ್ ಮುಗಿಸಿ ಅತ್ತ ಮಾರ್ಕೆಟಿಗೆ ಹೋಗ್ಕೊಳಕಿ. ಇವರು ಎಲ್ಲರೂ ಈಗ ಆಕಿಗೆ ಜಾಯ್ನ್ ಆಗ್ತಾರೆ, ಮಾರ್ಕೆಟಿಗೆ ಹೋಗ್ಬೇಕಂತ, ಶಾಪಿಂಗ್ ಮಾಡ್ಬೇಕಂತವ್ರು. ಅದಕ್ಕೋಸ್ಕರ ಹೋದ್ರು ಎಲ್ಲರೂ. ಅವರು ನಮ್ಮ ತಾನು ಒಬ್ಬಕ್ಕೆ ಅದಾಳ್ರಿ ನನ್ನ ಜೊತೆ ಡ್ರಾಯಿಂಗ್ ಮಾಡ್ಕೋತ ಕೂತಾಳಕಿ. ಟಿಫನ್ ಮಾಡಿದಿಲ್ವಾ ನೀನು? ದೋಸೆ ತಿಂದು ತಿನ್ಲ. ಅವ್ರ ಅಪ್ಪರ ಜೊತೆ ಒಂದು ಅರ್ಧ ತಿನ್ಲ, ಚಿನ್ನು ಅಕ್ಕರ ಜೊತೆ ಅರ್ಧ ತಿನ್ಲ. ಆಯ್ತು ರಕ್ಕಿದೆ. ಈಗ ಅಕ್ಕಿ ಪೂರ್ತಿ ಅಕ್ಕಿ ಡ್ರಾಯಿಂಗ್ ಮಾಡ್ತಾಳೆ. ನನಗೆ ಕಸ್ಟಮರ್ ಕಾಲ್ ಬಂದಿತ್ತು. ಇವತ್ತು ಕೋಡ್ಬಳೆ ನಿಪ್ಪಟ್ಟು ಆರ್ಡ್ರ್ ಐತಂದಿದ್ದೆಲ್ಲ ಮಾಡಿದ್ರೆ ಕಾಲ್. ಈಗ ಅವರು ಸರಿ ಮಧ್ಯಾಹ್ನ ಕಳಿಸ್ಕೊಡ್ತೀನಿ ಅಂತ ಹೇಳೀನಿ. ಈಗ ನಾನು ಇಲ್ಲೇ ಕೋಡ್ಬಳೆಕ ಮಸಾಲೆನ ರುಬ್ಬೇನು ನೋಡ್ರಿ. ಇನ್ನು ಇದನ್ನು ಹಾಕಿ ಹಿಟ್ಟು ಕಲಿಸ್ಕೊಂಡು ಫಟ್ ಅಂತ ಹೇಳಿ 1 kg ಕೋಡ್ಬಳೆ ಆಗ್ಬೇಕ್ರಿ. ಈಗ ಮಾಡೋಣಂತ. ಆದರೆ ಬಿಸಿಲಿ ಒಲಿ ಮುಂದೆ ನಿಂದ್ರಾನ ಆಗವಲ್ತ್ರಿ. ಆದರೂ ಅನಿವಾರ್ಯ ಎಲ್ಲರಿಗೆ ದೋಸೆ ಹಾಕಿ ಕೊಟ್ಟೆ. ಎಲ್ಲರದು ಟಿಫನ್ ಅಂತೂ ಆಯಿತು. ಆದ್ರೆ ಪಾತ್ರೆ ನೋಡ್ರಿ ಇಷ್ಟು ಕೊಂಡು ಅದಾವ. ಇವನೇನೀಗ ಮುಟ್ಟಂಗಿಲ್ಲ, ಯಾಕಂದ್ರೆ ನನಗೆ ಕೋಡ್ಬಳಿದ್ದು ಅರ್ಜೆಂಟ್ ಐತಿ, ಅದನ್ನು ಮಾಡ್ಬೇಕು ಫಸ್ಟ್. ಇವೆಲ್ಲ ಆಮ್ಯಾಗ ನೋಡೋಣಂತ ಸ್ನೇಹಿತರೆ. ನಮ್ಮ ತನೂ ನೋಡ್ರಿ ಬಿಟ್ಟ ಪ್ಲೇಟ್, ಆಮ್ಯಾಗ ನೋಡೋಣಂತ. ಈಗ ಫಟ್ ಅಂಥೇಳಿ ಕೋಡ್ಬಳೆ ಮಾಡಿ ಮತ್ತೆ ಸಿಗ್ತೀನಿ ಅಂತ ನಿಮ್ಗೆ. ಸ್ನೇಹಿತರೆ ನೋಡ್ರಿ, ಕೋಡ್ಬಳೆ ಅಂತೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಸೊ ಸ್ಟಾರ್ಟ್ ಮಾಡಿ ನೋಡ್ರಿ. ಇದು ಸೆಕೆಂಡ್ ಬ್ಯಾಚ್ ರೆಡಿ ಮಾಡಿಟ್ಟೀನಿ. ಫಸ್ಟ್ ಬ್ಯಾಚ್ ಏನೈತಿ ಫ್ರೈ ಆಗಕತ್ತವ್ರಿ, ನೋಡ್ತಾ ಇರ್ಬೋದು. ಕೋಡ್ಬಳೆ ಸಖತ್ತಾಗಿ ಬರಾಕತ್ತವು. ಮತ್ತು ನನ್ನ ಕೋಡ್ಬಳೆನ ತೋರಿಸಿದೆ. ಈಗ ನಮ್ಮ ತನೂನ್ ಕೋಡ್ಬಳೆ ತೋರಿಸ್ತೀನಿ ನೋಡ್ರಿ. ನಮ್ಮ ತನೂನ್ ಕೋಡ್ಬಳೆ ನೋಡ್ರಿ ಇವು. ಮತ್ತು ಯಾರಿಗೆಲ್ಲ ನಮ್ಮ ತನೂನ್ ಕೋಡ್ಬಳೆ ಬೇಕಾ ಫಟಾಫಟ್ ಅಂತ ಆರ್ಡ್ರ್ ಮಾಡಿರಿ. ಆಕಿನೂ ಕೂಡ ಮಸ್ತಾಗಿ ಮಾಡಿ ಕಳಿಸ್ಕೊಡ್ತಾಳ್ರಿ. ಇಲ್ಲಿ ನೋಡ್ರಿ, ನಾನು ಇಲ್ಲೇ ಮಾಡಾಕತ್ತೇನೆ ರೀ. ಆಕಿನೂ ಇಲ್ಲೇ ನನಗೆ ಕುಂತಾಳ್ರಿ ಇಲ್ಲಿ ಟೈಮ್ ಪಾಸ್ ಮಾಡ್ಕೋತ. ಒಂದಿಟ ಹಿಟ್ಟು ಕೊಟ್ಟೀನಿ ರೀ, ಅದನ್ನು ಮಾಡಾಕತ್ತಾಳ. ಮಾರ್ಕೆಟಿಂದ ತಂಗಿಯರದು ಬಂದ್ರೆ ಆಕಿ ಬಂದಿಂದ ಆಕಿಗೂ ಟಿಫನ್ ಹಾಕಿ ಕೊಟ್ಟೆ ನೋಡ್ರಿ. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಾರ. ಆದ್ರೆ ಏನೇನು ಶಾಪಿಂಗ್ ಮಾಡ್ಕೊಂಬಂದಾರ, ಯಾರ್ಯಾರಿಗೆ ಏನೇನು ತೊಗೊಂಡು ಬಂದಾರ ಅದನ್ನು ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ. ಯಾಕಂದರೆ ತುಂಬ ಲೆಂದಿ ಆಗ್ತೈತಿ ಈ ಬ್ಲಾಗ್. ಅದಕ್ಕೋಸ್ಕರ ನೆಕ್ಸ್ಟ್ ಬ್ಲಾಗ್ನ ವೇಟ್ ಮಾಡಿ ವಾಚ್ ಮಾಡಿರಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತೇನೆ. ಮತ್ತೊಂದು ಬ್ಲಾಗೊಂದಿಗೆ ಭೇಟಿಯಾಗೋಣಂತ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.